ನಮಸ್ಕಾರ. ವನಶ್ರೀ ಚಾನಲ್‌ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಈ ಸ್ಟೋರಿ ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಇದು ಕಥೆಯಲ್ಲಿ ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಸುದೇವ ಕುಟುಂಬ ಸ್ವಾತಿ ಮತ್ತು ವಂಶಿ ಅವ್ರದ್ದೇ ಫುಲ್ಲು ಓಡಾಟ ಆಗಿರುತ್ತೆ. ಇಲ್ಲಿ ಚೌಟ್ರಿಲಿ ತಾತನೂ ಇರ್ತಾರೆ. ತಾತ ತುಂಬಾ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ ನಗ್ನಗ್ತಾನೆ. ಆಮೇಲೆ ವಂಶಿಗೆ ವಂಶಿ ತುಂಬ ಒಡವೆ ಕೊಡಿಸಿರ್ತಾನೆ ಸ್ವಾತಿಗೆ. ಆ ಒಡವೆನಲ್ಲಿ ಒಂದು ಮಾತ್ರ ಗ್ರ್ಯಾಂಡಾಗಿರೋದು ಹಾಕ್ಕೊಂಡು ಬಂದಿರ್ತಾಳೆ, ಇನ್ನು ಮಿಕ್ಕಿದ್ದೆಲ್ಲ ಬಂದಿರಲ್ಲ. ಅದನ್ನು ನೋಡಿಕೊಂಡು ಅಲ್ಲಿ ಇರೋ ಹೆಂಗಸರು ಹೆಂಗೆಂಗೂ ಮಾತಾಡ್ತಿರ್ತಾರೆ. ಅವಳೇನು ಚಿನ್ನದ ಬಂದಿದ್ದಾಳೆ, ಅವಳು ಉಮ್ಮಗೋಡು ಬಂದಿದ್ದಾಳೆ, ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರೆ. ಇದು ವಂಶಿ ಕಿವಿಗೆ ಬಿದ್ದಿರುತ್ತೆ. ಇಲ್ಲಿ ಸ್ವಾತಿಗೆ ಮುತ್ತು ಕೊಡಬೇಕು ಅಂತೇಳಿ ವಂಶಿಗೆ ಎಲ್ಲರೂ ಹಠ ಮಾಡ್ತಾರೆ. ಮೀಡಿಯಾದವರು ಮತ್ತು ಅಲ್ಲಿ ಇದು ವಿಡಿಯೋ ಮಾಡೋ ಅಂಥವ್ರು ಮತ್ತು ಅಲ್ಲಿ ಅವ್ರ ಮನೇಲಿ ಒಬ್ಬರು ಕ್ರಿಮಿನಲ್ ಇದ್ದಾರೆ, ಅವರೊಬ್ಬರು ಎಲ್ಲರೂ ಹಠ ಮಾಡ್ತಿರ್ತಾರೆ. ಅದಕ್ಕೆ ಇವನು ಮುತ್ತು ಕೊಡೋಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹಠ ಮಾಡಿ, ಈಗ ಅದೆಲ್ಲ ಏನು ಬೇಡ ಅಂದರೆ, ಇಲ್ಲ ಇಲ್ಲ ಸರ್ ಮುತ್ತು ಕೊಡಬೇಕು, ನೀವು ಸ್ವಾತಿಗೆ ಮುತ್ತು ಕೊಡಬೇಕು ಅಂತೇಳಿ ಎಲ್ಲ ಹಠ ಮಾಡೋದು ನೋಡಿಕೊಂಡು ಸರಿ ಅಂತೇಳಿ ಇವನು ಹೆಜ್ಜೆ ಮುಂದಕ್ಕೆ ಇಡ್ತಾನೆ. ಅವಳು ತಲೆಗೆ ಮುತ್ತು ಕೊಟ್ಟೇ ಆಗೋಗುತ್ತೆ. ಸ್ವಾತಿ ಕೊಡಲ್ಲ ಅಂದ್ಕೊಂಡಿರ್ತಾಳೆ ವಂಶಿ, ಆದರೆ ವಂಶಿ ಕೊಟ್ಟೇ ಬಿಡ್ತಾನೆ. ಹಂಗಾಗ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ, ಅವ್ರ ಮುಂದೆ ಏನೂ ತೋರಿಸ್ಕೊಳಕ್ಕಾಗಲ್ಲ. ನಗಾಡ್ಕೊಂಡು ಆಯಿತು ಅಂಥೇಳಿ ಅವರು ಆಮೇಲೆ ಮುತ್ತು ಕೊಟ್ಟ ತಕ್ಷಣ ವೀಡಿಯೋ ಮಾಡಿಕೊಂಡು ಕ್ಯಾಮ್ರಾಮನ್ಗಳು ವೀಡಿಯೋ ಮಾಡೋರೆಲ್ಲ ಆ ಕಡೆ ಹೋಗ್ಬಿಡ್ತಾರೆ. ಮತ್ತು ಅವಳೂ ಕೂಡ ವೀಡಿಯೋ ಮಾಡ್ಕೊಂಡು ಆ ಕಡೆ ಹೋಗ್ಬಿಡ್ತಾಳೆ. ಆಮೇಲೆ ತಾತನೂ ಕೂಡ ನಗಾಡ್ಕೊಂಡು ಒಂದು ಕಡೆ ಹೋಗ್ಬಿಡ್ತಾರೆ. ಇವಳು ಸ್ವಾತಿ ಇನ್ನೊಂದು ಕಡೆ ಹೋಗ್ಬಿಟ್ಟು ತಲೆ ಒರೆಸ್ಕೊತಾ ಇರ್ತಾಳೆ. ಅವನು ತಲೆಗೆ ಮುತ್ತು ಕೊಟ್ಟಿರ್ತಾನಲ್ವ, ತಲೆ ಒರೆಸ್ಕೊತಾ ಇರ್ತಾಳೆ. ವಂಶಿ ಹಿಂದೆಯಿಂದ ಹೋಗ್ಬಿಟ್ಟು, ಏನು ತಲೆ ಏನು ಒರೆಸ್ಕೊಳ್ಳೋದು ಬೇಡ ಬಿಡೋ, ಅದೇನಾಗಲ್ಲ ಅಂತಾನೆ. ಆದರೆ ವಂಶಿ ಅವರೇ ಏನಿದೆಲ್ಲ ಅಂತಾಳೆ. ಏನೂ ಮಾಡೋಕ್ಕಾಗಲ್ಲ, ಅವರು ಆ ಥರ ಬಂದು ಹಠ ಮಾಡುವಾಗ ಚಾಲೆಂಜ್ ಮಾಡುವಾಗ ಕೊಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ವಂಶಿಗೆ ಅಂದರೆ ಸ್ವಾತಿ ಅಂದರೆ ಇಷ್ಟನೇ. ಸ್ವಾತಿ ಮದುವೆ ಅಂದರೆ ಪರ್ಫೆಕ್ಟಾಗಿ ಆಗಿಲ್ಲ, ಸುಮ್ಮನೆ ಯಾಕೆ ಇವೆಲ್ಲ ಅಂತ ಅವಳು ಅಂದರೆ ಪಶುಪತಿಗೆ ಬುದ್ಧಿ ಕಲಿಸೋ ಸಲುವಾಗಿ ಇವಳು ಇವ್ರ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಬಂದಿಯಾಳೆ. ಈ ಕಡೆ ಬಂದು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರೋ ಅಂಥ ಹುಡುಗಿ. ಆದರೆ ಅವಳು ಇನ್ನೂ ರೆಡಿಯಾಗಿಲ್ಲ. ಇವಳು ಹಠ ಮಾಡಿದ್ದಾಳೆ, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಬಿಡೋದೇ ಇಲ್ಲ, ಮದುವೆ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ, ನೀನು ಈ ಮನೆಗೆ ಸೊಸೆ ಆಗೋಕ್ಕೂ ಬಿಡಲ್ಲ ಅಂತ ಚಾಲೆಂಜ್ ಮಾಡಿದ್ದಾಳೆ. ಆದರೆ ಚಾಲೆಂಜ್ ಮಾಡಿಕೊಂಡು ಇದು ಮಾಡ್ತಿದ್ದಾಳೆ. ಮುತ್ತು ಕೊಟ್ಟಿದ್ದು ಅವಳಿಗೆ ಸಮಸ್ಯೆ ಆಗಿಬಿಟ್ಟಿದೆ. ನನ್ನನ್ನು ಮುತ್ತು ಕೊಟ್ಬಿಟ್ರಲ್ಲ ಅಂತೇಳ್ಬಿಟ್ಟು ಒರೆಸ್ಕೊಳ್ಳೋಂಗೆ ಒರೆಸ್ಕೊತಾ ಇರ್ತಾಳೆ. ಆದರೆ ವಂಶಿಗೆ ಏನು ಅನಿಸಲ್ಲ. ಆಮೇಲೆ ಅಲ್ಲಿ ನಿಂತ್ಕೊಂಡು ಹೇಳ್ತಾನೆ ವಂಶಿ, ಅಲ್ಲ ಇಷ್ಟೊಂದು ಒಡವೆಗಳ ತಂದು ಕೊಟ್ಟಿದ್ದೀನಲ್ಲ, ಹಾಕೋಬೇಕಲ್ವ ನೀನು, ಒಂದೇ ಒಂದು ಸಿಂಗಲಾಗಿ ಹಾಕೋ ಬಂದೀಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ವಂಶಿ ಆ ಕಡೆ ಕಡೆ ನೋಡ್ತಾರೆ. ಅಲ್ಲೊಂದಿಬ್ಬರು ಹೆಂಗಸರು, ಅಲ್ಲ ಹಾಕ್ಕೊಂಡಿರೋದೆಲ್ಲ ಗಿಲೀಟ್ ಒಡವೆಗಳು, ಉಮ್ಮಗೋಡು, ಅವಳೇನು ಚಿನ್ನದ ಹಾಕ್ಕೊಂಡಿದ್ದಾಳೆ, ಅದು ಹೆಂಗೆ ಕೊಟ್ಬಿಡ್ತಾರೆ ಇವಳಿಗೆ ಇಷ್ಟು ಬೇಗ ಚಿನ್ನದೆಲ್ಲ ಮಾಡಿಸಿ ಅಂತ ಮಾತಾಡ್ಕೋತಾ ಇರ್ತಾರೆ. ಅದನ್ನೇ ವಂಶಿ ಕೇಳಿಸ್ಕೊಂಡು ಅಲ್ಲಿಗೆ ಬಂದು ಅವನು ಹೇಳ್ತಾನೆ, ಅಲ್ಲ ಸ್ವಾತಿ, ಅಷ್ಟೊಂದು ಒಡವೆಗಳು ತೆಕ್ಕೊಟ್ಟಿದ್ದೀನಲ್ಲ, ಹಾಕ್ಕೋಬೇಕಲ್ವ, ಒಂದೇ ಒಂದು ಹಾಕ್ಕೊಂಡಿದ್ದೀಯಲ್ಲ ಅಂತಂದರೆ, ಅದೇ ತುಂಬ ಗ್ರ್ಯಾಂಡಾಗಿರೋ ಅಂಥ ಒಂದು ಸರ ಹಾಕ್ಕೊಂಡಿದ್ದೀನಿ, ಇದ್ರ ಮೇಲೆ ಇನ್ನೂ ಜಾಸ್ತಿ ಹಾಕ್ಕೋಬೇಕು ಅಂದರೆ ಏನಕ್ಕೆ, ಸುಮ್ಮನೆ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಇದೇ ತುಂಬ ಕಾಸ್ಟ್ಲಿ ಅಲ್ವಾ ವಂಶಿ, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ವಂಶಿ ಅವರೇ ಅಂತ ಹೇಳ್ತಾಳೆ. ಆವಾಗ ಸರಿ ಬಿಡು, ಇದು ಚೆನ್ನಾಗೇ ಕಾಣುತ್ತೆ ನಿನಗೆ ಅಂತ. ಅವರಲ್ಲಿ ಹಿಂದ್ಗಡೆ ಉಮ್ಮಗೋಡು ಅಂತ ಆಡ್ಕೋತಿದ್ದರು, ಮುಖ ನೋಡ್ತಾರೆ. ಅವಾಗ ಏನೂ ಮಾಡೋಕ್ಕಾಗಲ್ಲ. ಮತ್ತು ಅವಳು ಹಾಕ್ಕೊಂಡಿರೋದು ಗ್ರ್ಯಾಂಡ್ ಆದಂಥ ಒಂದು ಲಾಂಗ್ ಚೈನು, ಅದು ಕಡಿಮೆ ಏನಲ್ಲ, ತುಂಬಾ ಕಾಸ್ಟ್ಲಿ ಇರುವಂಥ ಚೈನು. ಮತ್ತು ಕತ್ತಲೊಂದು ಸರ ಹಾಕಿದ್ದಾಳೆ, ಸಖತ್ ಗ್ರ್ಯಾಂಡಾಗಿ ಕಾಣೋ ಅಂಥದ್ದು. ಅಷ್ಟೊತ್ತಿಗೆ ವಂಶಿ ಚಿಕ್ಕಮ್ಮ ಅಲ್ಲಿಗೆ ಬರ್ತಾಳೆ, ಅವ್ರನ್ನ ಮಾತಾಡ್ಸೋಕ್ಕೆ ಅಂತೇಳಿ. ಬಂದಾಗ, ಅಲ್ಲ ವಂಶಿ ಅವ್ರು ಬೇಕು ಅಂತಲೇ ಮಾತಾಡ್ತಾವ್ರೆ, ಸುಮ್ಮನೆ ಸುಳ್ಳು ನಾವು ಇಲ್ಲಿ ಹೇಳ್ಕೊಂಡು ಆಡ್ಕೋತಾ ಇದ್ವಲ್ಲ, ಅದಕ್ಕೆ ಚಿನ್ನದ್ದು ಅಂತೇಳಿ ಹೇಳಿ ಮಾತಾಡ್ಕೋತಾವ್ರೆ ಅಂತ ಅವರು ಚಿಕ್ಕಮ್ಮಂಗೆ ಹೇಳ್ತಾರೆ. ಅವಳು ಅದೇನೋ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಂಶಿ ಹೇಳ್ತಾನೆ, ಎಲ್ಲ ತುಂಬ ಪ್ಯೂರ್ ಗೋಲ್ಡಿಂದೇ ತೆಕ್ಕೊಟ್ಟಿದ್ದೀನಲ್ಲ ಅಂತ. ಹೌದು ವಂಶಿ ಅವರೇ, ಇದು 916
ತುಂಬ ಪ್ಯೂರ್ ಗೋಲ್ಡು ಅರ್ಧ ಕೆ ಜಿ ಮೇಲಿದೆ. ಯಾರಿಗೆ ಈ ಥರ ಯೋಗ್ಯತೆ ಇರುತ್ತೆ ಹಾಕ್ಕೊಳ್ಳೋಕ್ಕೆ? ನನಗಿದೆ ಈ ಭಾಗ್ಯ, ಬೇರೆಯವ್ರಿಗೆ ಎಲ್ಲಿರುತ್ತೆ ಇದು ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾಳೆ. ಆವಾಗ ಅವ್ರ ಅತ್ತೆ ಅಲ್ಲಿ ನೋಡ್ತಾ ಇರ್ತಾಳೆ. ಆ ಥರ ಮಾತಾಡೋದನ್ನು ಅವ್ರ ಅತ್ತೆ, ಈ ಫ್ರೆಂಡ್ಸ್ ಇಬ್ಬರು, ಅವರಿಬ್ಬರು ಹೆಂಗಸರು ಆ ಥರ ಮಾತಾಡ್ತಾ ಇರ್ತಾರೆ. ಆ ಮಾತಾಡೋದನ್ನು ಕೇಳಿಸ್ಕೊಂಡು ಇವರಿಬ್ಬರು ಈ ಥರ ಡೈಲಾಗ್ ಹೊಡಿತಿರ್ತಾರೆ, ವಂಶಿನೂ ಮತ್ತು ಸ್ವಾತಿನೂ. ಇವ್ರು ಡೈಲಾಗ್ ಹೊಡಿತಿದ್ದಾಗ ಅವ್ರ ಚಿಕ್ಕಮ್ಮ ಅಲ್ಲಿಗೆ ಬರ್ತಾಳೆ. ಅವ್ರ ಚಿಕ್ಕಮ್ಮ ಬಂದಾಗ ಅವಳಿಗೂ ಮುಖಭಂಗ ಆಗುತ್ತೆ. ಅವಳು ಆ ಕಡೆ ಮಾತಾಡಿಸ್ಬಿಟ್ಟು ಆ ಕಡೆ ಹೊರ್ಟೋಯ್ತಾಳೆ. ಎಲ್ಲರಿಗೂ ಯೋಗ್ಯತೆ ಇರಬೇಕಲ್ಲ ಅಂದಾಗ ನಾಚಿಕೆ ಆಗಿಬಿಡುತ್ತೆ ಅವಳಿಗೆ, ಆ ಕಡೆ ಹೊರ್ಟೋಯ್ತಾಳೆ. ಆಮೇಲೆ ವಂಶಿ ನಗಾಡ್ಕೊಂಡು, ನೋಡಿ ಹೆಂಗೆಲ್ಲ ಮಾತಾಡ್ಕೋತಾರೆ ಇಲ್ಲಿ ಜನಗಳು ಅಂಥೇಳಿ ಅವಳು ನಗಾಡ್ತಾಳೆ. ಮತ್ತು ವಂಶಿನೂ, ಹೌದು ಈ ಜನಗಳೇ ಹೀಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ ಇರ್ತಾರೆ ಇವ್ರುಗಳು ಅಂತೇಳಿ ಹೇಳ್ತಾನೆ. ಆಮೇಲೆ ಅಲ್ಲಿಂದ ಅಲ್ಲೇ ಓಡಾಡ್ತಿರ್ತಾರೆ. ನನಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಇರಿ ಅಂತೇಳಿ ಹೋಗ್ತಾಳೆ. ಆಮೇಲೆ ಅಲ್ಲಿ ಕೆಲಸ ಇರುತ್ತೆ ಅಂತ ಹೇಳ್ಕೊಂಡು ಹೋದವಳು ಸರಿ ಅಂತೇಳ್ಬಿಟ್ಟು ಇವರಿಬ್ಬರು ವ್ಯಂಗ್ಯವಾಗಿ ಮಾತಾಡೋದನ್ನು ಕೇಳಿಸ್ಕೊಂಡು ಅವಳಿಗೆ ಖುಷಿಯೋ ಖುಷಿ, ಅವ್ರ ಚಿಕ್ಕಮ್ಮಂಗೆ ಸಖತ್ ಖುಷಿ ಪಡ್ತಾಳೆ. ಏಕೆ ಅಂದರೆ ನನ್ನ ಅವ್ರ ವಿರುದ್ಧವಾಗಿ ನನ್ನ ಪರವಾಗಿ ಮಾತಾಡ್ತಿದ್ದಾರಲ್ಲ ಅಂತಬಿಟ್ಟು ಭಾಳ ಖುಷಿ ಆಗಿಬಿಡುತ್ತೆ. ಒಟ್ಟಿಗೆ ಸ್ವಾತಿ ಕಂಡ್ರೆ ಅವ್ರ ಮನೇಲಿ ಯಾರಿಗೂ ಆಗಲ್ಲ, ವಂಶಿ ಬಿಟ್ಟರೆ, ತಾತ ಅಜ್ಜಿ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ. ಇವಳು ಬಂದಿದ್ದು ಅವ್ರಿಗೆ ಇಷ್ಟನೂ ಇಲ್ಲ, ಅವರಿಗೆ ಆಗೋದು ಇಲ್ಲ ಅದು. ಹಂಗಾಗ್ಬಿಟ್ಟು ಇವಳು ಹೆಂಗಾರು ಮಾಡಿ ಚಿಕ್ಕಮ್ಮ ಕಳಿಸ್ಬೇಕು ಅಂತ ಐಡಿಯಾ ಮಾಡ್ತಿದ್ದಾಳೆ ಅವಳನ್ನು ವಾಪಸ್ಸು. ಅಂದರೆ ಮದುವೆ ಆಗಿರೋದು ಗ್ಯಾರಂಟಿ ಇಲ್ಲ, ಮದುವೆ ಆಗಿ ಎಲ್ಲಿ ಮದುವೆ ಆದ ಅಂತ ಗೊತ್ತಿಲ್ಲ, ಹೆಂಗೆ ಕರ್ಕೊಬಂದ ಅಂತ ಗೊತ್ತಿಲ್ಲ, ಹೆಂಗೆ ಕರ್ಕೊಬಂದ ಅಂತಲೂ ಗೊತ್ತಿಲ್ಲ. ಆದರೆ ಇವಳು ನಮ್ಮ ಮನೆಗೆ ಇರಬಾರ್ದು ಅನ್ನೋದು ಇವ್ರಿಗೆ ಅಧಿಕಾರ ಎಲ್ಲ ಹೋಗ್ಬಿಡುತ್ತೆ. ಮತ್ತು ನಮಗೆ ಅವರು ಕೇಳಿ ತೊಗೋಬೇಕಾಗುತ್ತೆ, ಪ್ರತಿಯೊಂದನ್ನು ವಂಶಿನೂ ಅವಳನ್ನು ಕೇಳಬೇಕಾಗುತ್ತೆ. ಅವರು ಅಧಿಕಾರ ಚಲಾಯಿಸ್ತಾರೆ ಅಂತ ಹೇಳ್ಬಿಟ್ಟು ಇವಳು ಐಡಿಯಾ ಮಾಡ್ತಿರ್ತಾಳೆ. ಇವಳು ಒಂದು ಕಡೆ ಐಡಿಯಾ ಮಾಡಿದ್ರೆ ಅವಳು ಒಂದು ಕಡೆ ಐಡಿಯಾ ಮಾಡ್ತಿರ್ತಾಳೆ. ಹೀಗೆ ನಡೀತಾನೆ ಇರುತ್ತೆ. ಆಮೇಲೆ ಸ್ವಾತಿಗೆ ಇದೆಲ್ಲ ಐಡಿಯಾಗಳು ಗೊತ್ತಿದೆ ಅವಳಿಗೆ. ಪ್ರತಿಯೊಂದು ಇವ್ರು ಏನೇನು ಆ್ಯಕ್ಟಿಂಗ್ ಮಾಡ್ತಾರೋ ಅದೆಲ್ಲದೂ ಅವಳು ತಿಳ್ಕೊಂಡಿದ್ದಾಳೆ ಚೆನ್ನಾಗಿ. ವಂಶಿಗೂ ಒಂದು 3/4% ಅವ್ರ ಖತರ್ನಾಕ್ ಬುದ್ಧಿ ಎಲ್ಲ ಗೊತ್ತಿದೆ. ಆದರೂ ತೋರ್ಪಡಿಸ್ಕೊಳ್ಳಲ್ಲ, ಏನೂ ಮಾಡೋಕ್ಕಾಗಲ್ಲ. ವಂಶಿಗೂ ಆ ಥರ ಹೇಳ್ಕೊಂಡಿರ್ತಾನೆ. ಈ ಥರ ಎಲ್ಲ ನಡೀತಾ ಇರುತ್ತೆ. ಅದಕ್ಕೇನು ತಲೆ ಕೆಡಿಸ್ಕೋಬೇಡ, ತಾತ ಅಜ್ಜಿ ಮುಖ್ಯ ನಮಗೆ, ಬೇರೆಯವರಲ್ಲ. ಪಶುಪತಿ ಮಾವಂಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಹಿಂಗೆ ಹೇಳ್ಕೊಂಡು ಇದೇ ಥರ ಮಾಡ್ತಾಯಿರ್ತಾರೆ. ಆವಾಗ ಅವಳು ಸರಿ ಅಂತ ವಂಶಿಯವರೇ ಅಂತ ಹೇಳ್ಕೊಂಡಿರ್ತಾಳೆ. ಆಮೇಲೆ ವಂಶಿಗೆ ಒಟ್ಟಿಗೆ ಅಧಿಕಾರ ಕೊಟ್ಟಿರೋದು ಅವರಿಗೆ ಹಿಡಿಸ್ಲಾರ್ದಂಥ ಸಂಕಟ ಆಗ್ಬಿಟ್ಟಿದೆ ಇವಾಗ. ವಂಶಿಗೂ ಸ್ವಾತಿಗೂ ಬರ್ಕೊಟ್ಬಿಟ್ರಲ್ಲ ಅವ್ರ ಮನೆ ಇದೆಲ್ಲ, ಅದು ಅವ್ರಿಗೆ ಹಿಂಸೆ ಆಗ್ತಿದೆ. ಈ ಥರ ಮಾಡಿಬಿಟ್ರಲ್ಲ ನಮಗೆ ಹೇಳ್ದಂಗೆ ಅಂತೇಳ್ಬಿಟ್ಟು, ಎಷ್ಟು ಬೇಡ ಅಂದರೂ ಕೇಳಲಿಲ್ಲ, ತಾತ ಅಜ್ಜಿ ಮಾಡಿಕೊಟ್ಬಿಟ್ರಲ್ಲ ಅಂತ ಸಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.